ಮತ್ತೆ ಮಾಡಿರುವಂಥ ವಿಧಾನವೂ ಬೇರೆ. ನೀವು ಮನೆಗಳಲ್ಲಿ ಈ ರೀತಿ ಮಾಡ್ಕೊಂಡ್ರಕ್ಕೆ ಸಾಧ್ಯನೇ ಇಲ್ಲ. ಸೊ ಕೇಟರಿಂಗ್ ಸರ್ವಿಸಲ್ಲಿ ಮಾತ್ರ ಈ ರೀತಿ ಮಾಡ್ಕೊಡ್ತಾರೆ, ಅದನ್ನು ರಿವೀಲ್ ಮಾಡಿಕೊಟ್ಬಿಟ್ಟವ್ರೆ. ಮನೆಗಳೆಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ಒಂದೇ ಸರಿ ಬೇಯಿಸ್ಬಿಡ್ತಾ ಇರೋದು. ಅಂದರೆ ಘಮ ಬಿಡೋಲ್ಲ. ಲಾಸ್ಟಲ್ಲಿ ಮಸಾಲೆ ಹಾಕೋದ್ರಿಂದ ಮಸಾಲೆ ತುಪ್ಪದಲ್ಲಿ ಫ್ರೈ ಆಗಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ. ಆಮೇಲೆ ತುಪ್ಪ ಲಾಸ್ಟ್ ಹಾಕೋದ್ರಿಂದ ಫ್ರೈನೂ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಬಾಯಿಗೆ ರುಚಿನೂ ಅಷ್ಟೇ ಚೆನ್ನಾಗಿ ಸಿಗುತ್ತೆ ನಿಮಗೆ. ಬೇಳೆಭಾತ್ ರೆಡಿಯಾಗಿದೆ, ನೋಡ್ಬೋದು ನೀವು ಕಲರ್ ಯಾವ ಥರ ಬಂದಿದೆ ಅಂತ. ಬೆಳಗ್ಗೆ ಮೆಣಸು ಜಾಸ್ತಿ ಯೂಸ್ ಮಾಡೋದ್ರಿಂದ ಕಲರ್ ಯಾವ ಥರ ಬಂದಿದೆ ಅಂತ ನೋಡ್ಬೋದು. ಯಾವುದೇ ರೀತಿ ಕಲರು ಅಥವಾ ಟೇಸ್ಟಿಂಗ್ ಪೌಡ್ರು ಆ ಥರದ್ದು ಏನು ಯೂಸ್ ಮಾಡಿಲ್ಲ ನಾವು. ಬೆಳ್ಳುಳ್ಳಿ ಏನಿಲ್ಲ, ಇದು ಬ್ರಾಹ್ಮಣ ಸ್ಟೈಲಲ್ಲಿ ಮಾಡಿದ್ದೀವಿ ಇದನ್ನ. ಇವಾಗ ನಿಮಗೆ ಬೇಕಾದರೆ ಮನೇಲಿ ಹಾಕೋಬೋದು, ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಇದು ಇವಾಗ ಲಿಕ್ವಿಡ್ ಇದೆ, ತಣ್ಣಗಾಗ್ತಾ ಗಟ್ಟಿ ಆಗುತ್ತೆ. ಓಕೆ, ಇದಕ್ಕೆ ಇವಾಗ ಸ್ವಲ್ಪ ಖಾರ ಬಂದು ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಹೌದು, ಅದ್ರ ಜೊತೆ ಲೈಟಾಗಿ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಮೇಲ್ಗಡೆ ತುಪ್ಪ ಹಾಕೊಳ್ಳೋದ್ರಿಂದ ನಿಮಗೆ ತುಪ್ಪದ ಘಮ ಸಿಗುತ್ತೆ, ಇನ್ನೂ ಟೇಸ್ಟ್ ಜಾಸ್ತಿನೇ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಕೋಡಿಪಾಳ್ಯ ಬಂದಿದ್ದೀನಿ. ಕೋಡಿಪಾಳ್ಯದಲ್ಲಿ ಸವಿರುಚಿ ಕೇಟರರ್ಸ್ ಅಂತ ಅದ್ಭುತವಾಗಿರೋಂಥ ಒಂದೊಳ್ಳೆ ವೆಜ್ ಊಟ ಮಾಡಿಕೊಡ್ತಾರೆ ಫಂಕ್ಷನ್ಗಳಿಗೆ. ಇಲ್ಲೇನು ಸಿಗಲ್ಲ, ಫಂಕ್ಷನ್ಗಳಿಗೆ ಮಾಡಿಕೊಡ್ತಾರೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಯ ಮದುವೆ ಫಂಕ್ಷನ್ಗಳು ಮತ್ತು ಯಾವುದೇ ರೀತಿ ಫಂಕ್ಷನ್ಗಳಾಗಿದ್ರು ಒಂದೊಳ್ಳೆ ಅದ್ಭುತವಾದಂಥ ಒಂದೊಳ್ಳೆ ವೆಜ್ ಊಟ ಮಾಡಿಕೊಡ್ತಾರೆ. ಇವರಲ್ಲಿ ರೆಸಿಪಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತು ಮಾಡಿಕೊಡ್ತಾರಂಥ ರೆಸಿಪಿ ಬಿಸಿಬೇಳೆ ಬಾತು. ಬಿಸಿಯಾಗಿ ಸಕ್ಕತ್ತಾಗಿರೋಂಥ ಬಿಸಿಬೇಳೆ ಬಾತು. ಮನೆಗಳಲ್ಲೆಲ್ಲ ಪೌಡ್ರ್ ಹಾಕೊಂಡ್ಬಿಡ್ತೀರಾ, ರೆಡಿಮೇಡ್ ಪೌಡ್ರ್ ಸಿಗುತ್ತೆ, ಅದನ್ನು ಹಾಕೊಂಡು ಮಾಡ್ಬಿಡ್ತೀರಾ. ಬಟ್ ಇಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಪುಡಿ ಎಲ್ಲ ಮಾಡಿಕೊಂಡು ಹುರಿದು ಪುಡಿ ಮಾಡಿ ಬಿಸಿಬೇಳೆ ಬಾತನ್ನ ಮಾಡ್ಕೊಡ್ತಾರಂತೆ. ಅದ್ಭುತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಇವ್ರಿರೋಂಥದ್ದು ಅವಾಗಲೇ ಹೇಳಿದ್ದೀನಿ, ಕೋಡಿಪಾಳ್ಯ ಒಂದೊಳ್ಳೆ ವೆಜ್ ಊಟ ಕೇಟರಿಂಗ್ ಸರ್ವಿಸ್ನ ಹುಡುಕ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಕಂಪ್ಲೀಟ್ ಡೀಟೇಲ್ಸು ಅಂದರೆ ಕಾಂಟ್ಯಾಕ್ಟ್ ನಂಬರು ಅದೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಮತ್ತು ಬಿಸಿಬೇಳೆ ಬಾತಿನ ರೆಸಿಪಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಕಂಟಿನ್ಯೂ ಆಗುತ್ತೆ. ಸೊ ಸವಿರುಚಿ ಕ್ಯಾಂಟೀನಲ್ಲಿ ರವಿಕುಮಾರ್ ಅವರು ಇದ್ದಾರೆ. ಅದ್ಭುತವಾದಂಥ ಅಡುಗೆನ ಮಾಡ್ತಾರಂತೆ, ಮತ್ತು 15 ವರ್ಷಗಳ ಅನುಭವ ಇದೆ. ಆ್ಯಕ್ಚುಲಿ ಅದು ಪ್ಲಸ್ ಪಾಯಿಂಟ್ ಅನ್ನಿಸ್ತು. ಸೊ ವೆಜ್ಜಲ್ಲಿ ಎಲ್ಲ ಥರ ಅಡುಗೆ ಮಾಡ್ತಾರಂತೆ. ಸರ್, ಯಾವ ಥರ ಅಡುಗೆ ಮಾಡ್ತೀರಾ ವೆಜ್ ಅಂದಾಗ? ವೆಜ್ ಅಂದಾಗ ಮದುವೆ ಮನೆಯಿಂದ ಹಿಡಿದು ಮನೆ ಊಟ ಎಲ್ಲ ಥರನೂ ಮಾಡ್ತೀವಿ. ಓಕೆ, ಎಷ್ಟು ಜನದಿಂದ ಶುರು ನಿಮ್ಮ ಕೇಟರಿಂಗ್ಸಲ್ಲಿ? 30 ಜನದಿಂದ ಶುರು ಮಾಡ್ತೀವಿ. 30 ಜನ ತಗೊಂಡು ಡೆಲಿವರಿ ಬೇಕಾದ್ರೆ ಕೊಡ್ತೀವಿ, ಸರ್ವಿಸ್ ಬೇಕಾದ್ರೂ ಮಾಡ್ತೀವಿ. 30 ಜನದಿಂದ ಶುರು ಆಗುತ್ತೆ. ಓಕೆ, ಅಪ್ಟು ಆಮೇಲೆ ಇಲ್ಲ 1000-2000 ಜನದವರೆಗೂ ಮಾಡ್ತೀವಿ. ಹೌದಾ? ಓಕೆ, ಎಕ್ಸ್ಪೀರಿಯನ್ಸ್ ಇದೆ ಅಷ್ಟರದ್ದು. ಓಕೆ, ಓನ್ಲಿ ವೆಜ್ಜಾ? ನಾನ್ ವೆಜ್ ಇಲ್ಲ? ಇಲ್ಲ, ಬರೀ ವೆಜ್ ಮಾತ್ರ. ವೆಜ್. ಓಕೆ, ವೆಜ್ಜಲ್ಲಿ ಯಾವ ಥರ ಅಡುಗೆ ಮಾಡ್ತೀರಾ? ಅಂದರೆ ಸೌತ್ ಇಂಡಿಯನು, ನಾರ್ತ್ ಇಂಡಿಯನು ಆ ಥರ ಎಲ್ಲ ಮಾಡ್ತೀರಾ? ಸೌತ್ ಇಂಡಿಯನು, ನಾರ್ತ್ ಇಂಡಿಯನು, ಚೈನೀಸ್, ಸ್ಟಾರ್ಟರು, ಚಾಟ್ಸು, ಪ್ರತಿಯೊಂದು ಮಾಡ್ತೀರಾ? ಪ್ರತಿಯೊಂದನ್ನು ಮಾಡ್ತೀವಿ. ಸೂಪರ್ ಸರ್. ಸೊ ಇವತ್ತು ರವಿಕುಮಾರ್ ಅವರು ಒಂದು ರೆಸಿಪಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸರ್, ಯಾವ ರೆಸಿಪಿ ಮತ್ತು ಯಾವ ಥರ? ಅದೇ ಮದುವೆ ಮನೆ ಶೈಲಿನ, ಮನೇಲಿ ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥ ಶೈಲಿನ? ಎರಡೂ ಮಿಕ್ಸರ್ದಾಗ ಮಾಡೋದು. ಎರಡು ಥರನೂ ಸೇರಿಸಿ ಒಂದೇ ಮಾಡೋದು ಅಂತ. ಎರಡೂ ಥರ ಸೇರಿಸಿ ಒಂದೇ ಮಾಡೋದು. ಯೂಶಲಿ ಮದುವೆ ಮನೆ ಶೈಲಿ, ಹೋಟೆಲ್ ಶೈಲಿ, ಮನೆ ಶೈಲಿ ಈ ಥರದ್ದೆಲ್ಲ ಅಂತ ಇರ್ತೀವಲ್ಲ, ಇವರು ಎಲ್ಲ ಸೇರಿಸಿ ಒಂದನ್ನು ಮಾಡೋಣ, ಇನ್ನೂ ಅದ್ಭುತವಾಗಿ ಬರುತ್ತೆ ಅಂತ. ಸರ್, ಇವತ್ತು ಯಾವ್ದು ರೆಸಿಪಿ? ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ. ಒಂದು ಕಡೆ ಬಿಸಿಬೇಳೆ ಬಾತು, ಆಹಾ ಸಕಾಲಾಗಿರುತ್ತೆ. ಮನೆಗಳಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅಂದ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ, ಪ್ಯಾಕೆಟ್ ತಂದು ಮಾಡ್ಬಿಡ್ತಾರೆ. ಸೊ ಅದನ್ನು ಇವರು ನೀಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರಂತೆ. ಸರ್, ಕಂಟಿನ್ಯೂ ಮಾಡೋಣ. ಓಕೆ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಈಗ ಬೇಳೆ ಬಾತ್ ಮಾಡಲಿಕ್ಕೆ ಮುಖ್ಯವಾಗಿ ಪದಾರ್ಥಗಳು. ಹಾಂ ಸರ್. ಅದಕ್ಕೆ 1 kg ತೊಗರಿಬೇಳೆ ತೊಗೊಂಡಿದ್ದೀನಿ. 1 kg ತೊಗರಿಬೇಳೆ. ಹೌದು, ತೊಳೆದಿಟ್ಕೊಂಡ್ರೆ ಸಾಕು. ಅದಾದಮೇಲೆ ಅಕ್ಕಿ ಸೇಮ್ ಇದು ಏನು ಎಷ್ಟು ತೊಗೊಳ್ತೀರೋ ಅದು ಸೇಮ್ ತೊಗೊಳ್ಬೇಕು. ಓಕೆ, ಎಷ್ಟು ತೊಗೊಂಡಿದ್ದೀರಾ ಸರ್ ಇವಾಗ? ಇದು 1 kg, ಇದು 1 kg, ಎರಡು 1 kg ತೊಗೊಂಡಿದ್ದೀನಿ. ಎರಡು 1 kg ಇದೆ. ಓಕೆ, ಅದ್ರ ಜೊತೆ ಕ್ಯಾಪ್ಸಿಕಮ್ಮು ಎಷ್ಟಿದೆ? ಕ್ಯಾಪ್ಸಿಕಮ್ ಇದೊಂದು ಅರ್ಧ kg ಇದೆ. ಓಕೆ, ಇದೊಂದು ಅರ್ಧ kg ಟೊಮೊಟೊ, 1.5 kg ತರಕಾರಿ. ಆಮೇಲೆ ತರಕಾರಿ ಯಾವ್ದು ಬೇಕಾದ್ರೂ ಹಾಕೋಬೋದಾ? ಯಾವ್ದು ಬೇಕಾದ್ರೂ ಹಾಕೋಬೋದು. ಕ್ಯಾರೆಟು, ನವಿಲುಕೋಸು, ಬೀನ್ಸು, ಇದು 3 ಮೇನು. ಈ 3 ಮೇನ್. ಓಕೆ, ಅಂದ್ರೆ ಇಷ್ಟು ದೊಡ್ಡದಾಗಿ ಹೆಚ್ಚಿಟ್ಕೋಬೇಕಾ ಅಥವಾ ಇನ್ನೂ ಚಿಕ್ಕದಾಗಿ ಬೇಕಾಗತ್ತಾ? ಈ ಕಡ್ಡಿ ಈ ಥರ ಹೆಚ್ಚಿಟ್ಕೊಂಡ್ರೆ ಸಾಕು. ಈ ಥರ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಅದಾದಮೇಲೆ ಬಟಾಣಿ. ಬಟಾಣಿ ಎಷ್ಟು ಬೇಕಾಗುತ್ತೆ? ಬಟಾಣಿ ಒಂದು 1/4 kg ಆಗೋಷ್ಟು. ಅದಾದಮೇಲೆ ಇಂಪಾರ್ಟೆಂಟ್ ಇವು ಪೌಡ್ರ್ ಮಾಡ್ಕೊಳ್ಳಿಕ್ಕೆ. ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋಣ. ಈಗ ಅದಕ್ಕೆ ಬೇಕಾಗಿದ್ದ ಪದಾರ್ಥಗಳಿದಿಷ್ಟು. ಓಕೆ, ನಾನು ನಿಮಗೆ ಈಗ ಪೌಡ್ರ್ ಮಾಡ್ಬೇಕಿದ್ರೆ ಹೇಳ್ತಾ ಬರ್ತೀನಿ, ಯಾವುದೇ ಎಷ್ಟು ಅಂತ ಹೇಳ್ತಾ ಬರ್ತೀನಿ. ಹಾಂ, ಇವಾಗ ಏನೇನಿದೆ ಸರ್ ಇದರಲ್ಲಿ? ಧನಿಯಾ, ಶಾಜೀರಾ, ಜೀರಾ, ಮೆಂತೆ, ಇಂಗು, ಹಿಂಗಾದ್ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕಾಳುಮೆಣಸು, ಇದಾದ್ಮೇಲೆ ಚಕ್ಕೆ. ಮೇಯ್ನಾಗಿ ಬೇಕಾಗಿರೋದು ಇದು ಬಿಸಿಬೇಳೆ ಬಾತಿಗೆ ಫ್ಲೇವರ್ ಬರಲಿಕ್ಕೆ ಜಾಯಿಪತ್ರೆ ಮತ್ತು ಜಾಯಿಕಾಯಿ. ಹಾಂ, ಆಮೇಲೆ 4 ಏಲಕ್ಕಿ, ಲವಂಗ, ಇದು ಚಕ್ರಮಗ್ಗು,
ಇದು ಕಾಡೇಲಕ್ಕಿ ಅಂತ ಸಿಗುತ್ತೆ ಇದು. ಕಾಡೇಲಕ್ಕಿ. ಹೌದು. ಓಕೆ. ಆಮೇಲೆ ಮರಾಠಿ ಮೊಗ್ಗು, ದಾಲ್ಚಿನ್ನಿ ಎಲೆ. ಓಕೆ. ಆಮೇಲೆ ಬ್ಯಾಡಗಿ ಮೆಣಸು ಒಂದು 20. ಅದಾದಮೇಲೆ ಒಂದು ಗುಂಟೂರು ಮೆಣಸು ಒಂದು 10. ಓಕೆ. ಸ್ವಲ್ಪ ಕರಿಬೇವು. ಹಾಂ. ಸೊ ಇಷ್ಟು ಬೇಕಾಗುತ್ತೆ. ಹೌದು. ಈಗ ಪೌಡ್ರ್ ಮಾಡ್ಕೊಳ್ಳೋಣ. ಹಾಂ ಸರ್. ಆಮೇಲೆ ಒಂದು ಕಡೆ ಬೇಳೆ ಬೇಯಕ್ಕೆ ಇಟ್ಬಿಡೋಣ. ಬೇಳೆ ಬೇಯ್ತಾಯಿಲ್ಲ ಒಂದು ಕಡೆಗೆ. ಹಾಂ ಸರ್. ಈಗ ಬೇಳೆ ಕುಕ್ಕರಲ್ಲಿ ಬೇಯಿಸೋಣ. ಆ್ಯಕ್ಚುಲಿ ಅದು ಪಾತ್ರದಲ್ಲೇ 2 ಒಟ್ಟಿಗೆ ಬೇಯಿಸ್ಬೇಕು. ಅಂದರೆ ಬೇಗ ಆಗಬೇಕಂದ್ರೆ ಕುಕ್ಕರಲ್ಲಿ ಹಾಕ್ಕೋಬೇಕು. ಇಲ್ಲಾಂದರೆ ತಪ್ಪಲೆಲ್ಲ ಬೇಯಿಸ್ಕೋಬೋದು. ತಪ್ಪಲೆಲ್ಲ 2 ಒಟ್ಟಿಗೆ ಬೇಯಿಸ್ಕೋಬೋದು. ಬೇಗ ಆಗ್ಬೇಕಂದ್ರೆ ಈ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಈಗ 1 kg ಈಗ ಸದ್ಯಕ್ಕೆ 3 kg ನೀರು ಹಾಕ್ತಾಯಿದ್ದೀನಿ. 3 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. 3 ಲೀಟ್ರ್ ನೀರು. ಹಾಂ. ಓಕೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ. ಸ್ವಲ್ಪ ಅರಿಶಿನ. ಹೌದು. ಓಕೆ. ಸ್ವಲ್ಪ ಎಣ್ಣೆ. ಹೌದು. ಏನಕ್ಕೆ ಇದು ಅರಿಶಿನ ಹಾಗೂ ಎಣ್ಣೆ ಹಾಕಿ ಬೇಯಿಸುವಂಥದ್ದು? ಅದು ಚೆನ್ನಾಗಿ ಬೇಯುತ್ತೆ ಒಂದೇದು. ಮತ್ತು ಕುಕ್ಕರಿಂದ ನೀರು ಹೊರಗಡೆ ಬರೋಲ್ಲ. ಓ ಹೌದಾ? ಹಾಂ. ಎಣ್ಣೆ ಹಾಕೋದ್ರಿಂದ ಉಕ್ಕಲ್ಲ. ಹೊರಗಡೆ ಬರಲ್ಲ. ಒಂದ್ಸರಿ ತಿರ್ಸ್ಬಿಡ್ಬೇಕು, ಇಲ್ಲಾಂದರೆ ಅಡಿಗೆ ಕುತ್ಕೊಬಿಡುತ್ತೆ. ನೀರು ಹಾಕಿ ಒಂದ್ಸರಿ ಚಂದ ಮಾಡಿ ತಿರ್ಸಿ ಇದನ್ನ ಪಡಿ ಬೇಗ ಬಿಟ್ಬಿಡ್ಬೇಕು. ಇವಾಗ ಎಷ್ಟು ವಿಷಲ್ ಬರಬೇಕಾಗತ್ತೆ? ಒಂದು 3 ವಿಷಲ್. 3 ವಿಷಲ್ ಬೇಯಬೇಕು. ಇಲ್ಲಿ ಬೇಳೆ ಬೇಗ ಇಟ್ಕೊಂಡಿದ್ದೀವಿ ಇವಾಗ. ಅದ್ರ ಜೊತೆ ಸ್ವಲ್ಪ ಬೇಗ ಆಗ್ಬೇಕಂತ ಕುಕ್ಕರಲ್ಲಿ ಇಟ್ಟಿದ್ದೀವಿ ಬೇಳೆನ. ಇದಾದ್ಮೇಲೆ ಈಗ ಅಕ್ಕಿನ ಬೇಯಕ್ಕೆ ಇಡೋಣ. ಅಕ್ಕಿ ಮತ್ತು ತರಕಾರಿನೆಲ್ಲ ಒಟ್ಟು ಹಾಕಿ ಅದಕ್ಕೆ ಏನು ಬೇಕೋ ಅದನ್ನ ಹಾಕಿ ಬೇಯಕ್ಕೆ ಇಟ್ಕೊಳ್ತೀವಿ. ಓಕೆ. ಅದಾದಮೇಲೆ ಮಸಾಲೆ ಪೌಡ್ರ್ನ ಹೊರಿಯೋಣ. ಬನ್ನಿ. ಅದು 1 kg ಬೇಯಿಸಿ ಇದು 1 kg ಹಾಕ್ತಾಯಿದ್ದೀನಿ. ತೊಳೆದಿಟ್ಟಿದ್ದೀನಿ 1 kg. ನೆನೆಸಿಟ್ಟಿದ್ದೀನಿ. ನೆನೆಸಿಡೋದ್ರಿಂದ ಬೇಗ ಬೇಯುತ್ತೆ ನಿಮಗೆ. ಹಾಗೆ ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ಓಕೆ. ಇದಕ್ಕೆ ಒಂದಕ್ಕೆ 5 ಲೀಟ್ರ್ ಬಕೆಟ್ ನೀರಿದು. ಅದು 1 ಲೀಟ್ರ್ ಅಕ್ಕಿಗೆ 5 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. 5 ಲೀಟ್ರ್ ನೀರು. ಹೌದು. ನೀವು ಮನೇಲೇ ಮಾಡೋದಾದರೆ ಈಗ 1 ಲೋಟ ತೊಗರಿಬೇಳೆ 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ಆಗುತ್ತೆ. ಅಲ್ಲಿಗೆ 10 ಲೋಟ ನೀರು ಹಾಕ್ಬೇಕಾಗುತ್ತೆ ನೀವು. ಅವಾಗ ಅದು ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಒಂದು ನೀರು ಜಾಸ್ತಿ ಆಗುತ್ತೆ, ಇಲ್ಲ ನೀರು ಕಡಿಮೆ ಆಗುತ್ತೆ, ಆ ಥರ ಆಗುತ್ತೆ. ಸೊ ಮೆಜರ್ಮೆಂಟ್ ಇಂಪಾರ್ಟೆಂಟ್ ಇದರಲ್ಲಿ. ಮೆಜರ್ಮೆಂಟ್ ಇಂಪಾರ್ಟೆಂಟ್. ಓಕೆ. ಸೊ ಇವಾಗ ರೈಸ್ ಹಾಕೊಂಡ್ರೆ ಇದಕ್ಕೆ ತರಕಾರಿ ಕೂಡ ಹಾಕೋಬೇಕು. ಇವಾಗ ಇದಕ್ಕೆ ತರಕಾರಿ ತೊಳೆದಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಓಕೆ. ಅದ್ರ ಜೊತೆ ಟೊಮೆಟೊ. ಓಕೆ. ಇವಾಗ ತರಕಾರಿನ ಮತ್ತು ರೈಸ್ನ ಬೇಕಿಟ್ಟಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಹೆಲ್ದಿನೂ ಒಳ್ಳೆಯದು. ಹೌದು. ಬರೀ ಅರಿಶಿನ ಹಾಕೊಂಡ್ರೆ ಸಾಕಾಗುತ್ತೆ ಅನ್ಸುತ್ತೆ. ಬರೀ ಅರಿಶಿನ, ಆಮೇಲೆ ಉಪ್ಪು ಸ್ವಲ್ಪ ಬೆಂದಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಅವೆರಡು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಹಾಂ ಸರ್. ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು. ಸ್ವಲ್ಪ ಎಣ್ಣೆ ಹಾಕೊಬೇಕು. ಸ್ವಲ್ಪ ಅದು ಪೌಡ್ರ್ ಮಾಡೋದ್ರಿಂದ ನಿಮ್ಗೆ ಪೌಡ್ರ್ ಜಾಸ್ತಿ ಆದರೆ ಇಟ್ಕೊಳ್ಬೋದು. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಜಾಸ್ತಿ ಆದರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಓಕೆ. ಶೆಲ್ಫ್ ಲೈಫ್ ಇರೋದಿಲ್ಲ. ಓಕೆ. ಮೊದಲು ಹಿಂಗನ್ನು ಸ್ವಲ್ಪ ಹಾಕ್ಕೋಬೇಕು. ಅಂದರೆ ಒಂದೊಂದೇ ಹುರ್ಕೊಬೇಕಾ? ಇಷ್ಟು ಒಟ್ಟಿಗೆ ಅಲ್ಲ, ಒಂದೊಂದು ದಿನ ಹಾಕೊಳ್ತಾ ಹೋಗ್ಬೇಕು. ಹಿಂಗನ್ನು ಫಸ್ಟ್ ಬಾಡಿಸ್ಕೋಬೇಕು ಕ್ಲೀನಲ್ಲಿ. ಓಕೆ. ನಾನಿದು LG ಗಟ್ಟಿ ಹಿಂಗೆ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಪೌಡ್ರಿಂಗ್ ಹಾಕೋದಾದರೆ ಅದು ಲಾಸ್ಟಲ್ಲಿ ಎಲ್ಲ ಮಸಾಲೆಲ್ಲ ಹುರಿದಾದ್ರ ಮೇಲೆ ಹಾಕ್ಕೊಳ್ಬೋದು. ಈ ಫಸ್ಟಿಗೆ ಅದನ್ನ ಹಾಕೊಳ್ಳೋಕ್ಕಾಗಲ್ಲ. ಅದ್ರ ಜೊತೆ ಒಂದು ಅರ್ಧ ಸ್ಪೂನು ಇದು ಮೆಂತ್ಯ ಅರ್ಧ ಸ್ಪೂನು. ಓಕೆ. ಆದಷ್ಟು ಬೆಂಕಿನ ಕಡಿಮೆ ಇಟ್ಕೊಳ್ಬೇಕು. ಕಾವು ಕಡಿಮೆ ಇರಬೇಕು. ಅದಾದಮೇಲೆ 1 ಮುಷ್ಟಿ ಕಡಲೆಬೇಳೆ, 1 ಮುಷ್ಟಿ ಉದ್ದಿನಬೇಳೆ ತಗೊಂಡಿದ್ದೀನಿ. ಓಕೆ. ಅದ್ರ ಜೊತೆ ಕಾಳುಮೆಣಸು ಅದನ್ನು ಕೂಡ ಒಂದೇ ಮುಷ್ಟಿ ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ನೋಡ್ತಾ ಇರ್ಬೋದು, ಅದು ಚೆಂದ ಕೆಂಪು ಆಗ್ತಾ ಇದೆ. ಅದೇನು ಇನ್ನೊಂದು ಸ್ವಲ್ಪ ಕೆಂಪಾದರೂ ಕೂಡ ಈ ಗರಂ ಮಸಾಲೆ ಐಟಮ್ಸ್ಗಳನ್ನ ಹಾಕಬೇಕು. 5 ಏಲಕ್ಕಿ, 1 ಕಾಡು ಏಲಕ್ಕಿ, 1 4 ಸ್ಟಾರ್ ಫ್ಲವರು, ಮರಾಠಿ ಮೊಗ್ಗು 1 4, ಲವಂಗ ಒಂದು 20 ಲವಂಗ ಹತ್ರ. ಮೈನ್ ಇಂಪಾರ್ಟೆಂಟ್ ಬಂದು ಜಾಯಿಕಾಯಿ, ಇದೇ ಇಂಪಾರ್ಟೆಂಟ್ ನಿಮಗೆ. ಆಮೇಲೆ ಚಕ್ಕೆ, 1 2 ಚಕ್ಕೆ, 1 2 ಪಲಾವ್ ಎಲೆ. ಅದಾದಮೇಲೆ ಧನಿಯಾಕಾಳು ಒಂದು 3 ಮುಷ್ಟಿ ತೊಗೊಂಡಿದ್ದೀನಿ ಇದಕ್ಕೆ. ಅದಾದಮೇಲೆ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ, ಒಂದು 25 ಬ್ಯಾಡಗಿ ಮೆಣಸಿದೆ.
ಇದೊಂದು 30 ಜನ ಲೆಕ್ಕ ಮಾಡ್ತಾ ಇರೋದು ನಾವು. 30 ಜನ 30 ಜನದ ಲೆಕ್ಕ ಮಾಡ್ತಾ ಇರೋದು. ಓಕೆ. ಅದಕ್ಕೆ ಇವಾಗ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 15 ಇದೆ, ಗುಂಟೂರು ಮೆಣಸಿದೆ, ಓಕೆ. ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಅದ್ರ ಜೊತೆ ಒಂದು ಸ್ವಲ್ಪ ಕರಿಬೇವು ಪರಿಮಳಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಓ, ಇಷ್ಟು ಮಸಾಲೆ 30 ಜನಕ್ಕಾಗಷ್ಟು ಆಗುತ್ತೆ? ಹಾಂ, 30 ಜನಕ್ಕೆ ಆಗುತ್ತೆ. ಈಗ ಅದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ. ಇದು ನಾನು ಶಾಯಿ ಜೀರೆ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಇದು ಓಕೆ. ಹೆಲ್ದಿ ಬೆನಿಫಿಟ್ ತುಂಬ ಇದೆ ಇದರಲ್ಲಿ, ಶಾಯಿ ಜೀರಾದಲ್ಲಿ. ಮತ್ತು ಆಮೇಲೆ ಪರಿಮಳನೂ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಅದು 1 ಚಮಚ, ಅದು 1 ಚಮಚ ಇದು ತೊಗೊಂಡಿದ್ದೀನಿ, 2 1 ಚಮಚ ತೊಗೊಂಡಿದ್ದೀನಿ. ಓಕೆ. ಇದು ಮನೇಲಿದ್ದರೆ ಒಂದು ಸ್ವಲ್ಪ ಗಸಗಸೆ, ಒಂದು ಅರ್ಧ ಚಮಚ ಗಸಗಸೆ. ಓಕೆ. ಗಸಗಸೆ ಹಾಕೋದು ಚೆನ್ನಾಗಿ ಬರುತ್ತೆ, ಮಂದವಾಗಿ ಪರಿಮಳವಾಗಿ ಚೆನ್ನಾಗಿರುತ್ತೆ ಗಸಗಸೆ. ಇದರಲ್ಲಿ ಮುಖ್ಯವಾಗಿ ಬಂದು ಬ್ಯಾಡಿಗೆ ಮೆಣಸು ಕ್ಲೀನಾಗಿ ಫ್ರೈ ಆಗಬೇಕು, ಚೆಂದ ರೋಸ್ಟ್ ಆಗಬೇಕು, ಪೌಡ್ರ್ ಚೆನ್ನಾಗಿ ಬರುತ್ತೆ. ಓಕೆ. ಆಗಿದೆ ಇವಾಗ. ಇದು ತಣಿಸ್ಬಿಟ್ಟು ಆಮೇಲೆ ಪೌಡ್ರ್ ಮಾಡಬೇಕು. ಓಕೆ. ಸ್ವಲ್ಪ ತಣ್ಣಗಾಗಬೇಕು. ಒಂದು 10 ನಿಮಿಷ ಹಾಗೆ ತಣ್ಕೊಳತ್ತದು, ಹಂಗೆ ಇಡಬೇಕು. ಓಕೆ. ಇದು ಬೇಳೆ ಬತ್ತಿಗೆನೆ. ಕಾಯಿ ಹಾಕ್ತಾರೆ, ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ. ಅಂದರೆ ಕಾಯಿ ಹಾಕೋದಕ್ಕೂ ಕೊಬ್ಬರಿ ಹಾಕೋದಕ್ಕೂ ಏನಂತ ವ್ಯತ್ಯಾಸ ಬರುತ್ತೆ ಸರ್? ಇದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೊಬ್ಬರಿಲಿ. ಕಾಯಿಗಿಂತನೂ ಕೊಬ್ಬರಿನೇ ಬೆಟರ್ ಬೇಳೆ ಬತ್ತಿಗೆ ಮಾತ್ರ. ಓಕೆ. ಇದನ್ನು ಆಂಧ್ರ ಸ್ಟೈಲಲ್ಲಿ ಕೆಲವ್ರು ಹಾಕಲ್ಲ, ನಮ್ಮ ಸೌತ್ ಇಂಡಿಯನಲ್ಲಿ ಹಾಕ್ತಾರೆ. ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾ? ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆ. ಎಷ್ಟು ಬೇಕಾಗುತ್ತೆ ಕೊಬ್ಬರಿ ಅಂದರೆ? ಕೊಬ್ಬರಿ ಇದೊಂದು 30 ಜನಕ್ಕೆ ಅಂದರೆ ಒಂದೂವರೆ ಕಾಯಿ, ಒಂದು 30 ಜನಕ್ಕೆ ಒಂದೂವರೆ. ಇದಕ್ಕೂ ಅಷ್ಟೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿ ಒಂದು ಎಲ್ಲದಕ್ಕೂ ಕಾಮನ್ನೇ, ಆಲ್ಮೋಸ್ಟು ಏನೇನು ಮಾಡ್ತೀವಿ ಅಂದ್ರೂ ಅರಿಶಿನ ಪುಡಿ ಒಂದು ಕಾಮನ್ನು. ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಹಾಕೊಳ್ತಾ ಹೋಗ್ತಾ ಇರೋದು. ಅದು ಪೌಡ್ರ್ ಜೊತೆ ಮಿಕ್ಸ್ ಮಾಡೋದಲ್ಲ, ಇದು ಸಪ್ರೇಟ್. ಇದು ಸಪ್ರೇಟ್. ಹೌದು. ನೀವು ಇವತ್ತು ಮಾಡ್ತೀನಿ ಅಂದರೆ ಇವತ್ತೇ ಹೊರ್ಕೋಬೇಕು. ಇದೇನೋ ಸ್ಟಾಕ್ ಇಡೋದಲ್ಲ, ಇದು ಸ್ಟಾಕ್ ಇಡೋದೇನಲ್ಲ. ಓಕೆ. ಇಲ್ಲಿ ರೈಸು ತರಕಾರಿ ಎಲ್ಲ ಬೇಕಿಟ್ಟಿದ್ವಲ್ಲ, 80% ಆಗಿದೆ. 80% ಆಗಿದೆ. ಇವಾಗ ಅದಕ್ಕೆ ಬೇಳೆ ಮಿಕ್ಸ್ ಮಾಡಿ ಎರಡು ಹೊಂದ್ಕೊಳ್ಳೋ ಹಾಗೆ ಬೇಯಿಸ್ಕೋಬೇಕು, ಎರಡನ್ನೂ ಸೇರಿಸಿ. ಕಡೆ ಬೇಳೆನೂ ಆಗಿದೆ, ಬೇಳೆ ಪೂರ್ತಿ ಇದಾಗಿದೆ. ಓಕೆ. ಹಾಂ, ಪೂರ್ತಿ ಸ್ಮ್ಯಾಶ್ ಆಗಿದೆ. ಬೇಳೆ ಹಾಕಿದ್ದೀವಿ ಇವಾಗ. ಅವೆರಡು ಸ್ವಲ್ಪ ಅಕ್ಕಿ ಜೊತೆ ಹೊಂದ್ಕೋಬೇಕು, ಬೇಳೆ ಮತ್ತು ಅಕ್ಕಿನ ಎರಡು ತರಕಾರಿ ಅದೆಲ್ಲ ಕೂಡ್ಕೊಳ್ಳಿ. ಸ್ವಲ್ಪ ಕುದಿಯೋಕೆ ಬಿಡೋಣ, ಹಂಗೇನೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಕಲ್ಲುಪ್ಪು. ಓಕೆ. ಕಲ್ಲುಪ್ಪೆ ಹಾಕ್ಬೇಕಾ? ಹಾಂ, ಕಲ್ಲುಪ್ಪು ಚೆನ್ನಾಗಿರುತ್ತೆ. ಓಕೆ. ಒಂದು ಸೇರಿಗೆ ಒಂದು ಮುಷ್ಟಿ ಅಂತೇಳಿ. ಒಂದು ಸೇರಿಗೆ ಒಂದು ಮುಷ್ಟಿ. ಹೌದು. ಓಕೆ. ಇದು ಎರಡು ಸೇರು ಹಾಕಿರೋದ್ರಿಂದ 2 ಮುಷ್ಟಿ ಹಾಕಿದ್ದೀನಿ. ಸೊ ಕೇಟ್ರಿಂಗ್ ಸರ್ವಿಸ್ ಅಂದಾಗ ಕೆಜಿ ಲೆಕ್ಕ ಅನ್ನೋದಕ್ಕಿಂತ ಸೇರ್ ಲೆಕ್ಕದಲ್ಲೇ ಮಾಡೋದು ಜಾಸ್ತಿ ಅಲ್ವಾ ಸರ್? ಹೌದು. ಓಕೆ. ಅದು ಮೊದಲಿಂದ ಬಂದ ಪದ್ಧತಿ. ಅದು ಸೇರ್ ಲೆಕ್ಕದಲ್ಲೇ ಅಳತೆ ಸಿಗೋದು ಜಾಸ್ತಿ. ಸೇರ್ ಲೆಕ್ಕ ನಾನು ಸುಮಾರು ಕಡೆ ಕೇಳಿದ್ದೀನಿ ಸರ್, ಯಾಕೆ ಸರ್ ಕೆಜಿ ಲೆಕ್ಕದಲ್ಲಿ ಮಾಡಲ್ಲ ಅಂತ. ಎಲ್ಲರೂ ಹೇಳೋದು 1 ಸೇರ್ ಅಕ್ಕಿ, 1 ಸೇರ್ ಹಿಟ್ಟು, ಸೊ ಈ ಥರ ಲೆಕ್ಕನೇ ಹೇಳೋದು. ಹಿಂದಿನ ಕಾಲದವ್ರಿಗೆ ಕೆಜಿ ಇರಲಿಲ್ಲ ಅವಾಗ, ಎಲ್ಲ ಕೈ ಲೆಕ್ಕ ಮುಷ್ಟಿ ಲೆಕ್ಕನೇ ಆಗಿರೋದ್ರಿಂದ ಅದೇ ಕಂಟಿನ್ಯೂ ಆಗಿದೆ. ಓಕೆ. ಸ್ವಲ್ಪ ಬೆಲ್ಲ ಹಾಕ್ಬೇಕು ಅದಕ್ಕೆ. ಸ್ವಲ್ಪ ಬೆಲ್ಲ ಬೇಕು. ಫಸ್ಟಿಗೆ ತೋರಿಸಿರ್ಲಿಲ್ಲ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಸಿಹಿನೂ ಸಿಗುತ್ತೆ. ಹಾಂ, ಸಿಹಿನೂ ಸಿಗುತ್ತೆ. ಇಂಪಾರ್ಟೆಂಟ್ ಅದು, ಬೆಲ್ಲ ಹಾಕ್ಲೇಬೇಕು. ಇಲ್ಲಿ ರೆಡಿ ಆಗಿದೆ ಇವಾಗ. ಮ್ಯಾರಿನೇಟ್ ಚೆನ್ನಾಗಿ ಬೆಂದ್ಕೊಂಡಿದೆ, ಎಲ್ಲದೂ ಸೇರ್ಕೊಂಡಿದೆ ಈಗ. ಅದಕ್ಕೆ ಇವಾಗ ಒಂದು ಒಗ್ಗರಣೆ ಹಾಕೋಣ. ಓಕೆ. ಮಸಾಲೆ ಪೌಡ್ರನ್ನ ಒಗ್ಗರಣೆ ಹಾಕೋದು. ತುಪ್ಪದಲ್ಲಿ ಒಗ್ಗರಣೆ ಹಾಕೋಣ ಇವಾಗ. ಇದಕ್ಕೆ ತುಪ್ಪದಲ್ಲೇ ಹಾಕ್ಬೇಕಾ? ತುಪ್ಪದಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ. 100 ml ಹಾಕೊಂಡಿದ್ದೀನಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಬೇಕು ಅಂದರೆ ಅದನ್ನ ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಾಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಆನಿಯನ್ 3 ಹಾಕ್ತಾ ಇಲ್ಲ. ಇದು ಅಂತ ಬ್ರಾಹ್ಮಣ ಸ್ಟೈಲಲ್ಲಿ ಬರುತ್ತೆ ಇದು. ಬ್ರಾಹ್ಮಣ ಸ್ಟೈಲ್ ಇದು ಬರುತ್ತೆ. ಓಕೆ. ಇದೇನು ಸರ್ ಹಾಕ್ತಾರೆ? ಅದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಒಂದು ಅರ್ಧ kg ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಇದನ್ನು ತರಕಾರಿ ಜೊತೆ ಬೇಯಿಸ್ಕೊಳ್ಳೋದು? ಅದು ಬೇಯಿಸ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಅದು ಕ್ಯಾಪ್ಸಿಕಮ್ಮು. ಹಾಗೆ ಬೇಯಿಸೋದ್ರಿಂದ ಅದಷ್ಟು ಚೆನ್ನಾಗಿ ಮಜಾ ಬರೋಲ್ಲ. ಕ್ಯಾಪ್ಸಿಕಮ್ ನೀವು ಯಾವುದಕ್ಕೆ ಹಾಕೋದಾದ್ರೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಓಕೆ. ಹಾಗಾಗಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಮತ್ತು ನಿಮಗೆ ತಮಿಳುನಾಡು ಶೈಲಿ ಅಡುಗೆ ಎಲ್ಲ ಬರುತ್ತಾ? ಹಾಂ,
ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅದ್ರ ರೆಸಿಪಿನೂ ಕೊಡ್ತೀನಿ. ಆಂಧ್ರ ಸಾಂಬಾರು ಹೇಗೆ ಮಾಡೋದು, ತಮಿಳ್ನಾಡು ಸಾಂಬಾರು ಯಾವ ಥರ ಬರುತ್ತೆ ಅದ್ರ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಖಂಡಿತ. ಫ್ರೈ ಆಗಿದೆ ಆಲ್ಮೋಸ್ಟು. ನೋಡಿ ಎಲ್ಲ ಬಿಳಿ ಬಿಳಿ ಕಾಣ್ತಾ ಇದೆ ಫ್ರೈ ಆಗಿರೋದು. ಮಸಾಲೆ ಪದಾರ್ಥ ಹೊಡೆದಿಟ್ಟಿದ್ದಲ್ಲ ಅದನ್ನೆಲ್ಲ ಇವಾಗ ಫುಲ್ಲು ಪುಡಿ ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸಿಲಿ ಅಂಟಾಗಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಪೌಡ್ರ್ ಬೇಕೋ ಅಷ್ಟನ್ನ ಹಾಕ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು. 1 kg ರೈಸ್ಗೆ ಅಂದರೆ ಎಷ್ಟು ಬೇಕಾಗುತ್ತೆ? 1 kg ರೈಸ್ಗೆ ಅಂದರೆ ಒಂದು ಮುಷ್ಟಿ ಲೆಕ್ಕದಲ್ಲಿ ಒಂದು 3 ಮುಷ್ಟಿ. 3 ಮುಷ್ಟಿ ಬೇಕಾಗುತ್ತೆ. ಈ ಥರ 3 ಮುಷ್ಟಿ ಹಾಕ್ಕೊಳ್ಳೋದು. ಬೇಕಂದ್ರೆ ನಿಮ್ಗೆ ರುಚಿಗೆ ತಕ್ಕನಂಗೆ ಹಾಕ್ಕೊಳ್ಬೋದು, ಕಡಿಮೆನೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಜಾಸ್ತಿ ಮಸಾಲೆ ಬೇಡ ಅನ್ಸಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಹೌದು. ಅದ್ರ ಜೊತೆ ಇದನ್ನ ಹಾಕ್ಕೋಬೇಕು. ಕೊಬ್ಬರಿನ ಫ್ರೈ ಮಾಡಿದ್ವಿ, ಅದನ್ನ ಪುಡಿ ಮಾಡಿದ್ವಿ. ಈಗ ತರಿಯಾಗಿ ಪೂರ್ತಿ ನೈಸು ಅಲ್ಲ, ಪೂರ್ತಿ ದೊಡ್ಡನೂ ಅಲ್ಲ, ತರಿಯಾಗಿ ಪುಡಿ ಮಾಡ್ಕೊಂಡಿದ್ವಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆ ಬಟಾಣಿ ಹಸಿ ಬಟಾಣಿ ತಗೊಳೋದ್ರಿಂದ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಅದು ಇದೇನು ಸರ್? ಇದು ಸ್ವಲ್ಪ ಹುಣಸೆಹಣ್ಣು ಹಾಕ್ಬೇಕು. ಇದಕ್ಕೆ ಹುಣಸೆಹಣ್ಣಿನ ರಸ. ಹುಣಸೆಹಣ್ಣಿನ ರಸ. ಓಕೆ. ಇದು ನಾವೊಂದು 3 ಕಪ್ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ಪು. ಹೌದು. ಓಕೆ. ಇದಕ್ಕೆ ಹಾಕ್ಕೊಬಿಡೋಣ ಇವಾಗ. ಓಕೆ. ಇದು ಸ್ವಲ್ಪ ವಿಭಿನ್ನವಾಗಿದೆ ನೀವು ಮಾಡ್ತಿರೋದಲ್ವ ಸರ್ ಬಿಸಿಬೇಳೆ ಬಾತ್? ಹಾಂ, ಸ್ವಲ್ಪ ಮನೆಗಳೆಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ಒಂದೇ ಸರಿ ಬೇಯಿಸ್ಬಿಡ್ತಾ ಇರೋದು. ಅಂದರೆ ಘಮ ಬಿಡೋಲ್ಲ. ಇದು ಲಾಸ್ಟಲ್ಲಿ ಮಸಾಲೆ ಹಾಕೋದ್ರಿಂದ, ಮಸಾಲೆ ತುಪ್ಪದಲ್ಲಿ ಫ್ರೈ ಆಗಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ. ಆಮೇಲೆ ತುಪ್ಪ ಲಾಸ್ಟ್ ಹಾಕೋದ್ರಿಂದ ಫ್ರೈನೂ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಬಾಯಿಗೆ ರುಚಿನೂ ಅಷ್ಟೇ ಚೆನ್ನಾಗಿ ಸಿಗುತ್ತೆ ನಿಮಗೆ. ಓಕೆ. ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿರ್ಬೇಕು ನಿಮಗೆ. ಬೇಕು ಅಂದರೆ ಹಾಕೋಬೋದು. ತಣ್ಣೀರು ಹಾಕಬಾರ್ದು. ಯಾವುದೇ ಐಟಮ್ಸ್ ನೀವು ಮಾಡ್ತಾ ಇದೀನಿ ಅಂದ್ರೂ ಅಕಸ್ಮಾತ್ ನೀರು ಕಡಿಮೆ ಆದ್ರೂ ಬಿಸಿನೀರು ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು ನಿಮ್ಗೆ ಬೇಕು ಅಂದರೆ. ಓಕೆ. ತಣ್ಣೀರು ಹಾಕೋದ್ರಿಂದ ಅದು ಟೇಸ್ಟ್ ಹೋಗ್ಬಿಡುತ್ತೆ. ಬಿಸಿ ನೀರೇ ಹಾಕ್ಬೇಕು ಅದು ಏನೇ ಇದ್ರು. ಓಕೆ. ಸೊ ಈ ರೀತಿ ಮಾಡೋದ್ರಿಂದನೇ ಕೇಟರಿಂಗ್ ಸರ್ವಿಸಲ್ಲಿ ಟೇಸ್ಟು ಸಾಕಾಗ ಬರುತ್ತೆ. ಹೌದು, ಖಂಡಿತ. ಬೇಳೆ ಭಾತ್ ರೆಡಿಯಾಗಿದೆ. ನೋಡ್ಬೋದು ನೀವು ಕಲರ್ ಯಾವ ಥರ ಬಂದಿದೆ ಅಂತ. ಬೆಳಗ್ಗೆ ಮೆಣಸು ಜಾಸ್ತಿ ಯೂಸ್ ಮಾಡೋದ್ರಿಂದ ಕಲರ್ ಯಾವ ಥರ ಬಂದಿದೆ ಅಂತ ನೋಡ್ಬೋದು. ಯಾವುದೇ ರೀತಿ ಕಲರು ಅಥವಾ ಟೇಸ್ಟಿಂಗ್ ಪೌಡ್ರು ಆ ಥರದ್ದು ಏನೂ ಯೂಸ್ ಮಾಡಿಲ್ಲ ನಾವು. ಯೂಸ್ ಮಾಡೋದು ಇಲ್ಲ. ಇಲ್ಲೇ ಬಂದು ನೋಡ್ಬೋದು ನೀವು, ಡೌಟ್ ಇದ್ದರೆ. ಇವಾಗ ನಿಮ್ಗೆ ಹಾಕ್ಕೊಡ್ತೇನೆ, ಸ್ಯಾಂಪಲ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡಿ ಹೇಳಿ. ಇದು ಇಷ್ಟು ತೆಳ್ಳಗಿರ್ಬೇಕಾ? ಹೌದು, ಇವಾಗ ಇಷ್ಟು ತೆಳ್ಳಗಿರ್ಬೇಕು. ಅದು ಹೋಗ್ತಾ ಹೋಗ್ತಾ ಗಟ್ಟಿ ಆಗುತ್ತೆ ನಿಮಗೆ. ಬಿಸಿಬೇಳೆ ಭಾತು ಬಿಸಿ ಬಿಸಿ ಇರ್ತದೆ, ತಿಂತಾ ಇದ್ರೇ ಮಜಾ ಇರುತ್ತೆ. ಅದ್ರ ಜೊತೆ ಖಾರ ಬಂದಿದ್ರೆ ಅಂತೂ ಕೇಳಲೇಬೇಡಿ. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಏನಿಲ್ಲ, ಇದು ಬ್ರಾಹ್ಮಣ ಸ್ಟೈಲಲ್ಲಿ ಮಾಡಿದ್ದೀವಿ ಇದನ್ನ. ಇವಾಗ ನಿಮಗೆ ಬೇಕಾದರೆ ಮನೇಲಿ ಹಾಕ್ಕೋಬೋದು, ಬೇಕು ಅಂದರೆ ಹಾಕ್ಕೋಬೋದು. ಹೌದು. ಓಕೆ. ಈಗ ನಿಮಗೆ ಸ್ಯಾಂಪಲ್ ಕೊಡ್ತೇನೆ, ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಇದು ಇವಾಗ ಲಿಕ್ವಿಡ್ ಇದೆ, ತಣ್ಣಗಾಗ್ತಾ ಗಟ್ಟಿ ಆಗುತ್ತೆ. ಓಕೆ. ಓಕೆ. ಇದಕ್ಕೆ ಇವಾಗ ಸ್ವಲ್ಪ ಖಾರ ಬಂದು ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಹೌದು. ಅದ್ರ ಜೊತೆ ಲೈಟಾಗಿ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಮೇಲ್ಗಡೆ. ತುಪ್ಪ ಹಾಕೊಳ್ಳೋದ್ರಿಂದ ನಿಮಗೆ ತುಪ್ಪದ ಘಮ ಸಿಗುತ್ತೆ, ಟೇಸ್ಟ್ ಜಾಸ್ತಿನೇ ಆಗುತ್ತೆ. ಸೊ ಬಿಸಿಬೇಳೆ ಬಾತು ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ರವಿಕುಮಾರ್ ಅವರು. ಸೊ ಸಿಂಪಲ್ ಕೇಟರ್ಸು ಅದ್ಭುತವಾದಂಥ ರುಚಿ ಕೊಡ್ತಾರಂತೆ. ಸೊ ಮನೆಗಳಿಗೆ, ಫಂಕ್ಷನ್ಗಳಿಗೆ ನೀವೇನಾದರೂ ಕೇಟ್ರಿಂಗ್ ಸರ್ವಿಸ್ ಹುಡುಕ್ತಾ ಇದ್ರೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀಟಾಗಿ ಮಾಡ್ತಾರೆ, ನೀಟಾಗಿ ಇಟ್ಟಿದ್ದಾರೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಮತ್ತು ಬ್ರಾಹ್ಮಣರ ಶೈಲಿ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಿದ್ರು. ಸೊ ವಿಡಿಯೋ ಮಧ್ಯದಲ್ಲಿ ಮಾತಾಡಿಸ್ಬೇಕಾದ್ರೆ ಪಕ್ಕಾ ಬ್ರಾಹ್ಮಣರ ಶೈಲಿ ಬಿಸಿಬೇಳೆ ಬಾತ್ ಮಾಡ್ಕೊಟ್ಟಿದ್ದಾರೆ. ಮತ್ತು ಮಾಡಿರುವಂಥ ವಿಧಾನವೂ ಬೇರೆ. ನೀವು ಮನೆಗಳಲ್ಲಿ ಈ ರೀತಿ ಮಾಡ್ಕೊಂಡ್ರಕ್ಕೆ ಸಾಧ್ಯನೇ ಇಲ್ಲ. ಸೊ ಕೇಟ್ರಿಂಗ್ ಸರ್ವಿಸಲ್ಲಿ ಮಾತ್ರ ಈ ರೀತಿ ಮಾಡ್ಕೊಡ್ತಾರೆ. ಅದನ್ನು ರಿವೀಲ್ ಮಾಡಿಕೊಟ್ಬಿಟ್ಟವ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತೋರಿಸ್ಕೊಟ್ಟಿದ್ದಕ್ಕೆ. ಓಕೆ. ಅದ್ಭುತವಾಗಿರೋಂಥ ಬಿಸಿಬೇಳೆ ಬಾತು ಸವಿರುಚಿ ಕೇಟ್ರಿಂಗ್ ಸರ್ವಿಸ್ ಅವರು ಮಾಡಿಕೊಟ್ಟಿರೋಂಥದ್ದು. ಸೌತು, ನಾರ್ತು, ಚೈನೀಸು ಎಲ್ಲ ಮಾಡ್ತಾರಂತೆ. ಇವತ್ತು ಬಿಸಿಬೇಳೆ ಬಾತು ಜೊತೆಗೆ ತುಪ್ಪ ಬೇರೆ ಹಾಕ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ಸರ್ ಅಂದರು. ತುಪ್ಪದ ಟೇಸ್ಟು ಯಥೇಚ್ಛವಾಗಿ ಸಿಗುತ್ತೆ. ಮತ್ತು ನಮ್ಮ ಮಸಾಲೆ, ಆ ಹುರಿದ ಆ ಮಸಾಲೆ ಟೇಸ್ಟ್ ಇದೆಯಲ್ಲ, ಅದ್ಭುತ. ಮತ್ತು ಇನ್ನು ತರಕಾರಿ ಎಲ್ಲ ಬಳಸಿರ್ತಾರೆ, ಏನು ಕ್ಯಾರೆಟು, ಗಡ್ಡೆಕೋಸು ಎಲ್ಲ ಬಳಸಿರ್ತಾರೆ, ಅದು ಕೂಡ ಇಷ್ಟ ಆಯಿತು. ಇನ್ನು ಬಟಾಣಿ ನಾನು ಇದ್ದೀನಿ ಅಂತ ತೋರಿಸ್ಕೊಳುತ್ತೆ. ಸೂಪರ್, ಅದ್ಭುತವಾಗಿರೋಂಥ ಒಂದು ಒಳ್ಳೆ ರೆಸಿಪಿ ತೋರಿಸ್ಕೊಟ್ಟಿದ್ದಾರೆ. ಆರಾಮ್ಸೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬೋದು, ಬಟ್ ನಿಮ್ಮ ಕೈ ರುಚಿ ಅನ್ಸ್ಕೊಳುತ್ತೆ. ಈಸಿಯಾಗಿ ತೋರಿಸ್ಕೊಟ್ಟವ್ರೆ, ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ತೋರಿಸ್ಕೊಟ್ಟವ್ರೆ. ಮತ್ತು ನಿಮ್ಮ ಮನೆಗಳಲ್ಲಿ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಆರಾಮ್ಸೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ಸೊ ಸೌತ್ ಇಂಡಿಯನು, ನಾರ್ತ್ ಇಂಡಿಯನು, ಚೈನೀಸು ಎಲ್ಲ ಮಾಡ್ತಾರಂತೆ. ಇಡೀ ಬೆಂಗಳೂರೇನು ಕರ್ನಾಟಕನೇ ಕೇಟ್ರಿಂಗ್ ಸರ್ವಿಸ್ ತೊಗೋತೀವಿ ಅಂತ ಹೇಳ್ತಿದ್ರು. ಸೊ ಬ್ರಾಹ್ಮಣರ ಶೈಲಿ ಸ್ವಲ್ಪ ಜಾಸ್ತಿ ಮಾಡ್ತಿರ್ತಾರಂತೆ. ಸೊ ಎಲ್ಲ ಥರನೂ ಮಾಡ್ತಾರೆ, ಬ್ರಾಹ್ಮಣರ ಶೈಲಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂತಿದ್ರು. ಓನ್ಲಿ ವೆಜ್ಜು, ಯಾವುದೇ ಕಾರಣಕ್ಕೂ ನಾನ್ ವೆಜ್ ಟಚ್ಚೇ ಇಲ್ಲ ಇವ್ರ ಹತ್ರ. ಮತ್ತಿನ್ನು ನೆಕ್ಸ್ಟು ರೆಸಿಪಿಗಳನ್ನ ತೋರಿಸ್ಕೊಡ್ತೀವಿ ಅಂತ ಹೇಳಿದರೆ, ಆಂಧ್ರ ಶೈಲಿ ಆಗಿರ್ಬೋದು, ತಮಿಳ್ನಾಡು ಶೈಲಿ ಎಲ್ಲ ರೆಸಿಪಿ ಹೇಳ್ಕೊಡ್ತಾರಂತೆ, ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ನಿಮಗೇನಾದರೂ ಇಂಥ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಅಂಥ ರೆಸಿಪಿನ ತೊಗೊಳ್ಳುವಂಥ ಪ್ರಯತ್ನ ನಾವು ಮಾಡುವ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗುವ. ನೆಕ್ಸ್ಟ್ ರೆಸಿಪಿ ಯಾವುದು, ಏನು ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಆವಾಗಲೂ ನಮಗೆ ಗೊತ್ತಾಗೋದು. ಬಾಯ್. ಸೂಪರ್ ಬಸ್. Gracias.